ನಮಸ್ಕಾರ ಕರ್ನಾಟಕ. ನೀವು ಕೇಳ್ತಾ ಇದ್ದೀರಾ ನಿಹಾರ್ ಹೇಳೋ ಕಥೆನ 92.7 ಬಿಗ್ ಎಫ್ ಎಂ ಅಲ್ಲಿ. ಇವತ್ತು ಒಂದು ಯಕ್ಷನ್ ಕಥೆ ಹೇಳ್ತೀನಿ. ಯಕ್ಷ ತನ್ನ ಪ್ರೇಯಸಿ ಮೇಲಿರೋ ಫೀಲಿಂಗ್ಸ್ನ, ಲವ್ನ ತನ್ನ ಮನಸ್ಸಿಗೆ ಹೇಳ್ಕೊತಾ ಇದ್ದ. ಒಂದಲ್ಲ ಒಂದ್ ದಿನ ಆ ಮಾತುಗಳು ಅವಳಿಗೆ ಕೇಳಿಸುತ್ತೆ, ನನ್ನ ಹುಡ್ಕೊಂಡು ಬರ್ತಾಳೆ ಅಂತ ಕಾಯ್ತಾ ಇದ್ದ. ಈ ಬೀಚ್ ಹತ್ರ ಶಿಪ್ಗಳಿಗೆ ಲೈಟ್ ಹೌಸ್ ಕಾಯ್ತಾ ಇರ್ತಲ್ವ, ಅದೇ ಥರ. ಓಕೆ, ಕತೆ ಮುಂದುವರಿಯುತ್ತೆ. ಈ ಹಾಡು ಕೇಳಿಸ್ಕೊಂಡು ಬನ್ನಿ. ಅವಳಿಗೆ ನೀಡಿವ ನಾ ಹೋಗಲು ಮಾತಾಡಲು ಈ ನಾಚಿಕೆ ಅಂಜಿಕೆ ಮುಂದಿದೆ. ಮೇಘವೇ ಮೇಘವೇ ಹೋಗಿವಾ ಈ ಓಲೆಯ ಅವನಿಗೆ ನೀಡಿವಾ ನಾ ಹೋಗಲು ಮಾತಾಡಲು ಈ ನಾಚಿಕೆ ಅಂಜಿಕೆ ಮುಂದಿದೆ. ಮೇಘವೇ ಮೇಘವೇ ಹೋಗಿವ ಈ ಓಲೆಯ ಅವಳಿಗೆ ನೀಡಿವ. ಹಾಯ್ ಹಾಯ್, ಸಂಬಂಧಿಕರು ಯಾರಾದರೂ ಬರ್ತಾರಾ ಬೋಟಲ್ಲಿ? ಕೋಪ ಮಾಡ್ಕೋಬೇಡಿ ಮಿಸ್ಟರ್ ಮನಸ್. ನೈಸ್ ನೇಮ್. ಅಲ್ಲ, ಅಷ್ಟೊತ್ತಿಂದ ನೋಡ್ತಾ ಇದ್ದೀನಿ, ಯಾರಿಗೋ ಕಾಯ್ತಾ ಇದ್ದೀರಲ್ಲ, ಅದು ಈ ಸಮುದ್ರ ನೋಡಿಕೊಂಡು. ನಿಮ್ಗೆ ಯಾಕ್ರಿ ಅದೆಲ್ಲ ಹೇಳಿದ್ರೆ ಹುಚ್ಚು ಅಂತ ನಗುತ್ತೆ ಈ ಜಗತ್ತು. ಅಲ್ಲ, ಸುಮ್ಮನೆ ಕ್ಯಾಶುಯಲಾಗಿ ಕೇಳಿದೆ ಅಷ್ಟೇ. ಪರವಾಗಿಲ್ಲ, ಹೇಳಿ. ಖುಷಿ ಆದರೆ ಜಾಸ್ತಿ ಆಗುತ್ತೆ, ದುಃಖ ಆದರೆ ಕಡಿಮೆ ಆಗುತ್ತೆ. ಟ್ರೀಟ್ ಮಿ ಆಸ್ ಯುವರ್ ಫ್ರೆಂಡ್, ಓಕೆ? ಹಾಗೇನಿಲ್ಲ, ನನಗೆ ಆಗಾಗ ಒಂದು ವಾಯ್ಸ್ ಕೇಳಿಸ್ತಾ ಇರುತ್ತೆ. ಎಲ್ಲೋ ನನಗೆ ತುಂಬ ಬೇಕಾದವ್ರ ಧ್ವನಿ ಅನ್ಸುತ್ತೆ. ಅವತ್ತು ನನ್ನ ಬರ್ಡೇ ಹಿಂದಿನ ದಿನ ನೈಟ್ ಎಲ್ಲ ಫ್ರೆಂಡ್ಸ್ ಮನೆಗೆ ಬಂದು ಸರ್ಪ್ರೈಸ್ ಕೊಟ್ಟರು. ಅವತ್ತು ತುಂಬ ಖುಷಿ ಆಗಿತ್ತು. ಆದರೆ ಹ್ಯಾಪಿ ಬರ್ಡೇ ಮನಸ್. ಈ ಕ್ಷಣದಲ್ಲಿರೋ ಖುಷಿ ನಿನ್ನ ಜೀವನ ಪೂರ್ತಿ ಹೀಗೆ ಇರಲಿ. ಅ ವೆರಿ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಯಾಕೋ? ಏನಿಲ್ಲ, ಹೋಗ್ರಿ, ಬರ್ತೀನಿ. ಹಂಗೆ ನೋಡಬೇಡ, ತಲೆಗೆ ಹುಳ ಬಿಟ್ಟಂಗಾಗಿದೆ ಅಂತ ಗೊತ್ತು. ನೆಕ್ಸ್ಟ್ ಏನಾಯ್ತು ಗೊತ್ತಾ? ಹುಟ್ಟಿದ ದಿನ
ದೇವಸ್ಥಾನಕ್ಕೆ ಹೋಗು ಅಂತ ಮನೇಲಿ ಹೇಳಿದ್ರು. ಆವಾಗ ಒಳ್ಳೇದಾಗಲಿ, ಈ ಭೂತ ಪ್ರೇತ ಬಾಧೆ ಇದ್ದರೆ ನಾಶ ಆಗಲಿ ಅಂತ ದೇವಸ್ಥಾನಕ್ಕೆ ಬಂದೆ. ದೇವ್ರೆ, ನಂಗೆ ಒಳ್ಳೇದು ಮಾಡಪ್ಪ. ನಿನಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಬೇಡ. ಯಾಕಂದ್ರೆ ನಿನ್ಗಿಂತ ಮುಂಚೆ ನಿನ್ಗೆ ಒಳ್ಳೇದಾಗ್ಲಿ ಅಂತ ನಿನ್ನ ಮನಸ್ಸು ಯಾವಾಗಲೂ ನಗ್ನಗ್ತಾ ಇರಲಿ ಅಂತ ಈ ಮನಸ್ಸು ಕೇಳ್ಕೊಂಡಿದೆ. ನೀನು ಯೋಚನೆ ಮಾಡೋಕ್ಕಿಂತ ಮುಂಚೆ ನಿನ್ನ ಬಗ್ಗೆ ನನ್ನ ಮನಸ್ಸು ಯೋಚಿಸ್ತಾ ಇರೋದು. ಹಾಯ್. ಬಾರ ಗಿಫ್ಟ್ ಶಾಪ್ಗೆ ಹೋಗೋಣ. ಕಣ್ಣಿಂದ ಹುಡುಕ್ಬೇಡ, ಮನಸ್ಸಿಂದ ಹುಡುಕು. ಇಲ್ಲೇ ಇದ್ದೀನಿ. ಯಾರ್ದಿದ್ದು ವಾಯ್ಸು? ನೋಡೋಕ್ಕಿದು ಮ್ಯೂಸಿಕ್ ಗ್ರೀಟಿಂಗ್ ಥರನೂ ಇಲ್ಲ. ಪ್ಲೀಸ್ ನನ್ನ ಬಿಟ್ಟೋಗ್ಬೇಡ. ತಗೊಂಡ್ಯಾ? ಓಕೆ, ಒಬ್ಬರೇ ಇಲ್ಲಿ ಕಾಯ್ತಾ ಇರೋದು ಯಾಕೆ? ನಾನಿಲ್ಲಿ ಬಂದು ಈ ಸೌಂದರ್ಯನ ಎಂಜಾಯ್ ಮಾಡ್ತಾ ನನಗೆ ನಾನೇ ಒಂದು ಕ್ವಶನ್ ಕೇಳ್ಕೊಂಡೆ. ಈ ಸಮುದ್ರ ಎಷ್ಟು ವಿಶಾಲವಾಗಿದೆ. ಇಷ್ಟಿರ್ಬೋದಾ ನನ್ನ ಮನಸ್ಸಲ್ಲಿ ಪ್ರೀತಿ? ಈ ಸಮುದ್ರ ನನ್ನ ಪ್ರೀತಿ ನುಂಗಾಕತ್ತಾ, ಅಥವಾ ನನ್ನ ಪ್ರೀತಿ ಈ ಸಮುದ್ರನ ಖಾಲಿ ಮಾಡುತ್ತಾ? ಈ ಸಮುದ್ರ ಎಷ್ಟು ಪ್ರೀತಿಗಳನ್ನ ಬಚ್ಚಿಟ್ಕೊಂಡಿದ್ಯೋ ಗೊತ್ತಿಲ್ಲ, ಆದ್ರೆ ನಾನು ಮಾತ್ರ ನಿನ್ನ ಮೇಲೆ ಸಮುದ್ರದಷ್ಟು ಪ್ರೀತಿನ ನನ್ನಲ್ಲಿ ಬಚ್ಚಿಟ್ಕೊಂಡಿದ್ದೀನಿ. ನನ್ನ ಮಾತು ಮೌನ ಆಗೋಕೆ, ನಿನ್ನ ಆ ಮೌನ ಮಾತಾಗೋಕೆ ಇನ್ನು ಕೆಲವೇ ಕ್ಷಣದಲ್ಲಿ ನೀನು ಮುಂದೆ ಬರ್ತೀನಿ. ಕಾಯ್ತಾ ಇರು. ಅಲ್ರಿ, ವಾಯ್ಸ್ ಕೇಳಿಸಿದ್ರೆ ಓಕೆ, ಅದಕ್ಕಂತ 3 ಅವರಿಂದ ಕಾಯ್ತಾ ಇದ್ದೀರಾ ನೀವೇನ್ರಿ? ಅಯ್ಯೋ, ಈ ಮನಸ್ಸಿಗೆ ಪ್ರೇಮ ಸಂದೇಶ ಕೇಳಿಸ್ತಾ ಇರೋದು ನಿಜ ಆದರೆ ಅವಳು ಬರೋದು ಕೂಡ ಸತ್ಯನೇ. ವೆಯ್ಟ್ ಮಾಡ್ತೀನಿ. ಏನಾದರೂ ಹೇಳಬೇಕಿತ್ತಾ?
ಹೇಳೋದನ್ನ ಕೇಳಿಸ್ಕೊಂಡೆ. ನನಗೂ ಇದೇ ಥರ ಅನುಭವ ಆಗಿತ್ತು. ಅವತ್ತು ದೇವಸ್ಥಾನದಲ್ಲಿ ದೇವ್ರೆ ಕಾಪಾಡಪ್ಪ, ಅಪ್ಪ ಅಮ್ಮನಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡು. ನನಗಂತ ಯಾರೋ ಒಬ್ರನ್ನ ಸೃಷ್ಟಿ ಮಾಡಿರ್ತೀಯಲ್ಲ, ಅವ್ರಿಗೂ ಒಳ್ಳೇದಾಗ್ಲಿ, ಸದಾ ಮನ್ಸು ನಗ್ತಾ ಇರಲಿ. ಪ್ಲೀಸ್ ದೇವ್ರೆ, ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮನೆಯವ್ರ ಜೊತೆ ನನಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಂಡಿದ್ದಕ್ಕೆ. ಯಾರ್ ವಾಯ್ಸ್ ಅದು? ಅಷ್ಟೇ ಅಲ್ಲ, ಅವತ್ತು ಗಿಫ್ಟ್ ಶಾಪಲ್ಲಿ ವಾವ್, ಎಷ್ಟು ಚೆನ್ನಾಗಿದೆ ಗ್ರೀಟಿಂಗ್ ಅಲ್ವಾ? ಎಕ್ಸ್ಕ್ಯೂಸ್ ಮೀ. ಎಸ್ ಮೇಡಮ್. ಈ ಗ್ರೀಟಿಂಗ್ ತುಂಬಾ ಚೆನ್ನಾಗಿದೆ. ಒಂದೇ ಪೀಸ್ ಇರೋದಾ? ಒಂದೇ ಪೀಸ್ ಇರೋದು. ಓಕೆ, ಎಷ್ಟಿದ್ರ ರೇಟು? ಒಂದು ನಿಮಿಷ ಕೊಡಿ. 380 ಆಗುತ್ತೆ. ಡಿಸ್ಕೌಂಟ್ ಹೋಗಿ 350. ಥ್ಯಾಂಕ್ ಯು. ವೆಲ್ಕಮ್. ಅಯ್ಯೋ, ಅಷ್ಟೊಂದು ದುಡ್ಡು ತಂದಿಲ್ವಲ್ಲಪ್ಪ, ಏನ್ ಮಾಡೋದು ಇವಾಗ? ಇನ್ನು ಸ್ವಲ್ಪ ಡಿಸ್ಕೌಂಟ್ ಸಿಗಲ್ವಾ? ಇಲ್ಲ ಮೇಡಮ್, ಡಿಸ್ಕೌಂಟ್ ಇಲ್ಲ. ನಮ್ಮ ಕೆಲಸ ಅವತ್ತು ಆ ರೀತಿ ಮಾಡಿದ್ರೆ. ಇನ್ಸ್ಟಾಲ್ಮೆಂಟಲ್ಲಿ ಕಟ್ಬೋದಾ? ಇಲ್ಲ, ಆ ಥರ ಎಲ್ಲ ಮಾಡೋಕ್ಕಾಗಲ್ಲ. ಫಿಕ್ಸ್ ರೇಟ್ ಒಂದೇ ರೇಟ್ ಮೇಡಮ್. ಓಕೆ ಸರಿ, ಸೈಡಲ್ಲಿ ಇಟ್ಟಿರಿ. ಒಂದು 2 hours ಮೇಲೆ ಬಂದು ತಗೊಂಡು. ಹಾಂ ಸರಿ ಸರಿ. ಇಂಥ ಕಸ್ಟಮರ್ ದಿನಕ್ಕೊಬ್ರು ಬಂದರೆ ನಮ್ಮ ಅಂಗಡಿ ಉದ್ಧಾರ. ಇದು ತೀರಾ ಡಿಫ್ರೆಂಟ್ ಅನ್ಸಲ್ವಾ? ಹುಚ್ಚತನ ಅನ್ಸಿದ್ರು ಸಂತೋಷ ಕೊಡೋ ವಿಷಯ. ಎಲ್ರಿಗೂ ಹೀಗೆ ಅನ್ಸುತ್ತಾ? ಇದನ್ನ ನಾನು ಕಾಳಿದಾಸ ಅವರ ಕಾವ್ಯದಲ್ಲಿ ಓದಿದ್ದೆ, ಮೇಘದೂತ ಅಂತ. ಇದನ್ನ ನಾನು ನನ್ನ ಜೀವನದಲ್ಲಿ ಅನುಭವಿಸ್ತಾ ಇರೋದು ಒಂದು ರೋಮಾಂಚನವಾದ ಅನುಭವ. ಏನು, 1000 ವರ್ಷದಿಂದ ಕಾಳಿದಾಸ ಇದೇ ಕಾನ್ಸೆಪ್ಟ್ ಮೇಲೆ ಪೋಯಂ ಬರ್ತಿದ್ರ? ವಾವ್, ಆಶ್ಚರ್ಯ ಆಗುತ್ತೆ. ಆಶ್ಚರ್ಯ ಯಾಕೆ? ಮಹಾಭಾರತ ರಾಮಾಯಣ ನಂಬೋ ನಮ್ಮ ಜನ, ಅದ್ರ ಬಗ್ಗೆ ನೀತಿ ಹೇಳೋ ನಮ್ಮ ಜನ ಎಲ್ಲೋ ಒಂದು ಕಡೆ ಆ ಲಾಜಿಕ್ನ ನಂಬಿದ್ದಾರೆ ಅಂತ ತಾನೇ ಅರ್ಥ. ಇದು ಹೀಗೆ ಎಲ್ಲ ಕಡೆ ಈ ರೀತಿ ಸಂದೇಶಗಳಿರುತ್ತೆ, ಆದರೆ ಅದನ್ನು ಕರೆಕ್ಟಾಗಿ ಕೇಳಿಸ್ಕೋಬೇಕಷ್ಟೆ. ಸೊ ಒಂದು ಮನ್ಸು ಕಳಿಸೋ ಸಂದೇಶ ಇನ್ನೊಂದು ಮನ್ಸಿಗೆ ಕೇಳಿಸುತ್ತೆ ಅಂತೀರಾ? ವೈ ನಾಟ್? ಈಗ 100 ಹಸುಗಳ ನಡುವೆ ಒಂದು ಕರುನ ಬಿಟ್ರೆ ಅದು ಕರೆಕ್ಟಾಗಿ ಹೋಗಿ ಹೇಗೆ ಅದರ ಮನ ಸೇರುತ್ತೆ? ಮಗು ಹತ್ಕೊಂಡ್ರೆ ತಾಯಿಗೆ ಹೊಟ್ಟೆ ನೋವಿಗೋ ಹಸುವಿಗೋ ಅಂತ ಹೇಗೆ ಗೊತ್ತಾಗುತ್ತೆ? ಇದೆಲ್ಲ ಇದೇ ರೀತಿ ಕಥೆಗಳು.
ಇದನ್ನ ಕತೆಗಳು ಅನ್ನೋದಕ್ಕಿಂತ ಇದು ಫ್ಯಾಕ್ಟ್. ನಿಜ. ನಾವು ಊಟ ಮಾಡುವಾಗ ಕೆಮ್ಮಿದ್ರೆ ಯಾರೋ ನೆನಪಿಸ್ಕೊಂಡ್ರು ಅಂತ ದೊಡ್ಡವ್ರು ಹೇಳ್ತಾರೆ. ಅದು ಇದೇ ರೀತಿ ಇರ್ಬೋದಾ? ಆದರೂ ಯಾಕೆ ನಮ್ಮ ಜನ ಇದನ್ನು ನಂಬಲ್ಲ? ಈಗ ಯಾರಿಗೆ ಹೇಳಿ ನಂಬಿಸ್ಬೇಕು ಅಂತ ಇದ್ದೀರಾ? ನಿನ್ನ ವಾಯ್ಸ್ ಅನ್ಸುತ್ತೆ ನನಗೆ ಕೇಳಿಸ್ತಾ ಇದ್ದಿದ್ದು. ಯಾರನ್ನು ನಂಬಿಸ್ಬೇಕೋ ಗೊತ್ತಿಲ್ಲ, ಬಟ್ ಇನ್ನು ಮುಂದೆ ನಿನ್ನ ವಾಯ್ಸ್ ಕೇಳಿಸಲ್ಲ ಅಂತ ಭಯ ಆಗ್ತಾ ಇದೆ. ನೀನೆಲ್ಲಿ ಕಳೆದೋಗ್ತೀಯೋ ಅಂತ ಭಯ ಆಗ್ತಾ ಇದೆ. ನಾನು ಯಾಕೆ ಕಳೆದು ಹೋಗ್ತೀನಿ? ನನ್ನ ಮಾತೆಲ್ಲ ಮೌನ ಆಗಿದೆ. ಈಗಲಾದರೂ ನಿನ್ನ ಮೌನ ಮುರಿದು ನೀನಂದ್ರೆ ಇಷ್ಟ ಅಂತ ಹೇಳು. ಇಲ್ಲ, ಆ ಪ್ಯೂರ್ ಹಾರ್ಟ್ ನಿಂದೆ, ಆ ವಾಯ್ಸ್ ಕೂಡ ನಿಂದೆ. ನೀನು ಕಂಡ್ರೆ ನನಗಿಷ್ಟ. ಐ ಲವ್ ಯು. ಈಗ ನೀವೇನಾದರೂ ಹೇಳಿದ್ರಾ? ಐ ಲವ್ ಯು. ಹೌದು, ಇಷ್ಟು ದಿನ ಮೇಘದಲ್ಲಿ ಸಂದೇಶ ಕಳಿಸ್ತಾ ಇದ್ರಿ, ಇವಾಗ ಪತ್ರದಲ್ಲ? ಹೌದು, ನಿಮ್ಮ ಹೆಸರೇನು? ಮನಸ್. ನಿಮ್ಮ ಹೆಸರು? ಮನಸ್ವಿನಿ. ಹೌದು, ನನಗೆ ನಿನ್ನ ವಾಯ್ಸ್ ಯಾಕೆ ಕೇಳಿಸ್ತಿತ್ತು? ದೀಪಿಕಾ ಪಡ್ಕೊಳೋದೋ ಐಶ್ವರ್ಯ ರಾಯ್ದೋ ಕೇಳಿಸ್ಬೋದಿತ್ತಲ್ಲ. ಅವ್ರ ಮನಸ್ಸೆಲ್ಲ ಖಾಲಿ ಇಲ್ವಂತೆ. ನಾನು ಹೃತಿಕ್ ರೋಷನ್ಗೆ ಸಂದೇಶ ಕಳಿಸಿದೆ, ಆದರೆ ಅದು ಮಿಸ್ ಆಗಿ ನಿಮಗೆ ಬಂದಿದೆ ಅಷ್ಟೇ. ಹೀಗೆ ಎರಡೂ ಮನಸ್ಸು ಒಂದಾಯಿತು. ಯಕ್ಷ ಮತ್ತು ಯಕ್ಷಿನಿಗೆ ಮೇಘಗಳ ಮೂಲಕ ಸಂದೇಶ ತಲುಪ್ತಾ ಇತ್ತು. ಅದಕ್ಕೆ ಈ ಕತೆಗೆ ನಾನಿಟ್ಟಿರೋ ಹೆಸರು ಮೇಘ ಸಂದೇಶ. ಮತ್ತೆ ಇನ್ನೊಂದು ಕತೆ ಹೇಳ್ತೀನಿ ಮುಂದಿನ ಫಿಲ್ಮಲ್ಲಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಎಲ್ಲೂ ಹೋಗಬೇಡಿ. ಮತ್ತೆ ಸಿಗೋಣ ಮುಂದಿನ ಮೂವಿಲಿ. ದಿಸ್ ಇಸ್ ನಿಹಾ ಸೈನಿಂಗ್ ಆಫ್ ಅಲಾಂಗ್ ವಿತ್ B2C ಸ್ಟುಡಿಯೋ ಅಂಡ್ ಲೋಟಸ್ ಸ್ಟುಡಿಯೋ.